ವಯಸ್ಸಾದಂತೆ ನಮ್ಮ ಕಂಗಳ ದೃಷ್ಟಿ ದುರ್ಬಲಗೊಳ್ತಾ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈಗಿನ ಕಾಲದಲ್ಲಂತೂ ಟಿವಿ ಮೊಬೈಲ್ಗಳಿಂದಾಗಿ ಬಹಳಷ್ಟು ಶಾಲಾ ಮಕ್ಕಳಲ್ಲೂ ದುರ್ಬಲ ದೃಷ್ಟಿಯ ಸಮಸ್ಯೆ ಕಾಣುತ್ತೆ. ನಾವಿವತ್ತು ತೋರಿಸ್ತಿರೋ ಆರೈಕೆ ವ್ಯಾಯಾಮಗಳನ್ನ ಮಾಡಿದ್ರೆ ನಿಮ್ಮ ಕಣ್ಣುಗಳ ದೃಷ್ಟಿಯನ್ನ ಆದಷ್ಟು ಸಮಯ ಕಾಪಾಡಿಕೊಳ್ಳಲು ಸಾಧ್ಯ. 2 ನಿಮಿಷಗಳ ಕಾಲ ಕತ್ತಲನ್ನ ನೋಡಿ ಅಥವಾ ಕಣ್ಣುಗಳನ್ನ ಕೈಗಳಿಂದ ಮುಚ್ಚಿ ಕತ್ತಲಾಗಿಸಿ ಕಂಗಳಿಗೆ ವಿಶ್ರಾಮ ನೀಡಿ. ಇನ್ನು ಕಣ್ಣಗುಡ್ಡೆಗಳನ್ನ ಬಲದಿಂದ ಎಡಕ್ಕೆ ಮತ್ತೆ ಎಡದಿಂದ ಬಲಕ್ಕೆ 5 ಸಲ ಹಾಯಿಸಿ. ಹಾಗೆ ಮೇಲಿಂದ ಕೆಳಗೆ ಮತ್ತೆ ಕೆಳಗಿಂದ ಮೇಲೆಯೂ 5 ಬಾರಿ ಹಾಯಿಸಿ. ನಂತರ ಡಯಾಗ್ನಲಿ ಅಂದ್ರೆ ಬಲಭಾಗದ ಮೇಲ್ಬದಿಯಿಂದ ಎಡಭಾಗದ ಕೆಳಬದಿಯತ್ತ ಕೂಡ 5 ಬಾರಿ ಕಣ್ಣಾಡಿಸಿ. ಅದಾದ ಮೇಲೆ 5 ಸಲ ವೃತ್ತಾಕಾರದಲ್ಲಿ ಕಣ್ಣಗುಡ್ಡೆಗಳನ್ನು ಚಲಿಸಿ. ಕಣ್ಣುಗಳ ವೃತ್ತಾಕಾರದ ಚಲನೆಯ ನಂತರ ಕಣ್ಣುಗಳಿಂದ 15 ಸೆಂಟಿಮೀಟರ್ ದೂರದಲ್ಲಿ ಒಂದು ಬೆರಳಿರಿಸಿ ಮತ್ತೆ ಸುಮಾರು 30 ಸೆಂಟಿಮೀಟರ್ ದೂರದಲ್ಲಿ ಮತ್ತೊಂದು ವಸ್ತುವನ್ನು ಇರಿಸಿ. ಈಗ ನಿಮ್ಮ ದೃಷ್ಟಿಯನ್ನ ಮೊದಲು ಬೆರಳಿನ ಮೇಲೆ ಕೇಂದ್ರೀಕರಿಸಿ, ನಂತರ 30 ಸೆಂಟಿಮೀಟರ್ ದೂರದ ವಸ್ತುವಿನ ಮೇಲೆ ಕೇಂದ್ರೀಕರಿಸಿ. ಈ ಪ್ರಕ್ರಿಯೆಯನ್ನು ಸಹ 5 ಬಾರಿ ರಿಪೀಟ್ ಮಾಡಿ. ಏಕಾಗ್ರತೆಯ ಭಾಗವಾಗಿ ಮೊದಲನೇದಾಗಿ 2 ಕಣ್ಣುಗುಡ್ಡೆಗಳನ್ನು ಮೂಗಿನ ಬದಿಗೆ ತಂದು ಮೇಲೆ ನೋಡಿ. ಇದನ್ನ 5 ಬಾರಿ ಮಾಡಿ. ಎರಡನೇದಾಗಿ 2 ಕಣ್ಣುಗುಡ್ಡೆಗಳನ್ನ ಮೂಗಿನ ಬದಿಗೆ ತಂದು ಕೆಳಗೆ ನೋಡಿ. ಇದನ್ನು ಕೂಡ 5 ಬಾರಿ ಮಾಡಿ. ಇನ್ನು ಕಣ್ಣುಗಳ ಮಸಾಜ್ ಅಂಗವಾಗಿ ಮೊದಲನೇದಾಗಿ 10 ಬಾರಿ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿ ತೆರೆಯಿರಿ. ನಂತರ ಕಣ್ಣುಗಳನ್ನು ಮುಚ್ಚಿ 30 ಸೆಕೆಂಡ್ಗಳ ಕಾಲ ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಬಳಸಿ ಕಣ್ಣಗುಡ್ಡೆಗಳನ್ನ ಮಸಾಜ್ ಮಾಡಿ. ಇವೆಲ್ಲವನ್ನು ಮಾಡೋದ್ರಿಂದ ಕಣ್ಣಿನ ಆಯಾಸ ಕಮ್ಮಿ ಆಗುತ್ತೆ, ಕಣ್ಣಿನ ದೃಷ್ಟಿ ಸಬಲಗೊಳ್ಳುತ್ತೆ. ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.